ತಿಳಿಸುತ್ತೆ. ಈ ವರ್ಷವಂತೂ 2026ರಲ್ಲಿ ಸೂರ್ಯನ ಸಂಖ್ಯೆಯೇ ನಮ್ಮನ್ನ ಆಳಲ್ಪಡತ್ತೆ. ಅದು ಹೇಗೆ ಅಂದ್ರೆ 202 ಮತ್ತು 6 ಕೂಡಿಸಿದಾಗ ಈ ಸಲಿ ನಮ್ಮನ್ನು ಆಳುವಂಥ ಈ ವರ್ಷದ ಸಂಖ್ಯೆ ಒಂದಾಗಿರುತ್ತೆ. ಈ ಒಂದು ಸಂಖ್ಯೆ ಸೂರ್ಯನನ್ನೇ ಪ್ರತಿನಿಧಿಸುತ್ತೆ. ಹಾಗಾಗಿ ಈ ವರ್ಷದ ಕಿಂಗ್ ಅಂದ್ರೆ ಅದು ಸೂರ್ಯನೇ ಆಳಲ್ಪಡುವ ವರ್ಷದಲ್ಲಿ ರಥಸಪ್ತಮಿಯು ಬಹಳಾನೇ ಮಹತ್ವವನ್ನು ಪಡೆದುಕೊಂಡಿದೆ. ಜ್ಯೋತಿಷ್ಯ ತಜ್ಞರು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಹೇಳುವ ಪ್ರಕಾರ ಈ ವರ್ಷ ನಾವು ಯಾವುದೇ ದಿನಾಂಕದಲ್ಲಿ ಹುಟ್ಟಿದ್ರೂ ಕೂಡ ಸೂರ್ಯಾರಾಧನೆಯನ್ನ ಮಾಡೋದು ಬಹಳ ಒಳ್ಳೆಯದು ಅಂತ ಪರಿಹಾರಗಳನ್ನ ತಿಳಿಸಿದ್ದಾರೆ. ಹಾಗೆಯೇ ರಥಸಪ್ತಮಿ ದಿನದಲ್ಲಿ ಮಾಡಿದಂಥ ಪರಿಹಾರಗಳಿಗೆ ಹೆಚ್ಚಿನ ಪ್ರತಿಫಲಗಳು ದೊರೆಯುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಾಂಪ್ರದಾಯಿಕ ರೂಢಿಗಳಲ್ಲಿ ರಥಸಪ್ತಮಿಯನ್ನ ನೋಡೋದಾದ್ರೆ ಸೂರ್ಯನ ಕಿರಣಗಳಲ್ಲಿ ಸತ್ವಗಳನ್ನ ಹೀರಿಕೊಂಡಿರುವಂಥ ಅರ್ಕದೆಲೆ ಅಥವಾ ಎಕ್ಕದ ಎಲೆಗಳನ್ನ ಇವತ್ತು ಅಂದ್ರೆ ರಥಸಪ್ತಮಿ ದಿನದಂದು ತಲೆ, ಭುಜ, ಕತ್ತು, ಕಂಕಳು, ತೊಡೆ, ಪಾದಗಳ ಮೇಲೆ ಇರಿಸಿ ಸ್ನಾನವನ್ನ ಮಾಡೋದು ಬಹಳಾನೇ ಶ್ರೇಯಸ್ಕರ ಮತ್ತು ರಥಸಪ್ತಮಿಯ ವಿಶೇಷತೆಗಳಲ್ಲೊಂದು. ಎಕ್ಕದ ಎಲೆಗಳಿಗೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ರೋಗಗಳನ್ನ ನಿವಾರಿಸುವಂತಹ ಸಾಮರ್ಥ್ಯವಿದೆ. ಹಾಗಾಗಿಯೇ ಆಯುರ್ವೇದದಲ್ಲಿ ಎಕ್ಕದ ಎಲೆಗಳಿಗೆ ಬಹಳ ಪ್ರಾಶಸ್ತ್ಯವಿದೆ. ಅಷ್ಟೇ ಅಲ್ಲದೆ ದೇಹದಲ್ಲಿರುವಂತಹ ಕೀಲು ನೋವು, ಹಲ್ಲು ನೋವು, ಹೊಟ್ಟೆ ನೋವುಗಳಿಗೂ ಸಹ ಎಕ್ಕದ ಗಿಡ ಅತ್ಯಂತ ಪರಿಣಾಮಕಾರಿ. ಅದರ ಎಲೆಗಳಲ್ಲಿರುವಂತಹ ಔಷಧೀಯ ಗುಣಗಳಿಂದ ಅಂಶಗಳಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಹೀಗಾಗಿಯೇ ಈ ದಿನ ಎಕ್ಕದ ಎಲೆಗಳ ಸ್ನಾನಕ್ಕೆ ಮಹತ್ವವನ್ನ ನೀಡಲಾಗಿದೆ. ಇನ್ನು ಎಕ್ಕದ ಎಲೆಗಳು ಸಂಪೂರ್ಣವಾಗಿ ಸೂರ್ಯನ ಕಿರಣಗಳಲ್ಲಿರುವ ಸತ್ವಗಳನ್ನ ಹೀರಿಕೊಂಡಿರೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ರಾಮಬಾಣ. ಸನಾತನ ಸಂಸ್ಕೃತಿ ಕೇವಲ ಇದೊಂದು ಪುರಾಣವಲ್ಲ, ಇತಿಹಾಸವೂ ಅಲ್ಲ. ವೈಜ್ಞಾನಿಕವಾಗಿಯೂ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ಬುದ್ಧಿ ಹಾಗೂ ಆತ್ಮದ ಮೇಲೆಯೂ ಕೂಡ ಪರಿಣಾಮವನ್ನ ಉಂಟು ಮಾಡುವಂಥದ್ದು. ಹಾಗಾಗಿಯೇ ಭಾರತೀಯರು ಹಬ್ಬಗಳಿಗೆ, ಹರಿದಿನಗಳಿಗೆ ಅಷ್ಟು ಪ್ರಾಶಸ್ತ್ಯವನ್ನ ನೀಡಿದ್ದಾರೆ. ನಾವು ಕೂಡ ಈ ಬಾರಿ ಈ ರಥಸಪ್ತಮಿಯ ಅರ್ಥ ಮತ್ತು ಮಹತ್ವವನ್ನು ತಿಳಿದು